ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಆನೆ ವಾಕಿಂಗ್ ಬರುತ್ತೆ, ಹಾಗೆ ಲೈಟಿಂಗ್ಸ್ ಎಲ್ಲ ತೋರಿಸ್ತೀನಿ ಅಂತ. ಈಗ ಆ ವಿಡಿಯೋನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇದರಲ್ಲಿ ನಾವು ಭೀಮ್ ಅಂತ ಕೂಗಿದ ತಕ್ಷಣ ಆನೆ ಯಾವ ರೀತಿ ರಿಯಾಕ್ಟ್ ಮಾಡ್ತು ಅಂತ ಈ ವಿಡಿಯೋದಲ್ಲಿ ನೀವು ನೋಡಿ ಫುಲ್ ಎಂಜಾಯ್ ಮಾಡಿ. ಭೀಮ ಅದಲ್ಲ ಮಾವು ತಂದು ಗೊತ್ತು ನನಗೆ. ಇದಲ್ಲ ಹಿಂಗೆ ಬರ್ತೈತೆ. ಅದರಿಂದ ಭೀಮನ ಇನ್ನು ನೆಕ್ಸ್ಟು ನಾವು ಅಲ್ಲಿಂದ ಫ್ಲವರ್ ಶೋಗೆ ಅಂತ ಹೋದ್ವಿ. ತುಂಬಾ ಚೆನ್ನಾಗಿತ್ತು ಎಲ್ಲ ಕೂಡ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ವೆರೈಟಿ ತುಂಬಾ ಕಲರ್ಫುಲ್ಲಾಗಿ ನಮಗೆ ಗೊತ್ತಿಲ್ಲದೆ ಇರೋ ಫ್ಲವರ್ಸ್ ಎಲ್ಲ ಅಲ್ಲಿತ್ತು. ಅದು ನಮ್ಗೆ ಗೊತ್ತಿದ್ರು ಕೂಡ ಅದ್ರ ಹೆಸರು ನಮ್ಗೆ ಗೊತ್ತಿರಲಿಲ್ಲ. ಅದನ್ನೆಲ್ಲ ಅಲ್ಲಿ ನಾವು ಓದಿ ತಿಳ್ಕೊಂಡ್ವಿ. ತುಂಬಾ ಇಷ್ಟ ಆಯಿತು ನನಗಂತೂ. ನಾವು ಯಾವ ರೀತಿಯೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೋಡಿ. ಫ್ರೆಶ್ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಮೈಸೂರು. ನಮ್ಮ ನಾಡ ಹಬ್ಬ ದಸರಾ ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. ಎಷ್ಟು ಖುಷಿಯಾಗುತ್ತೆ ಇದನ್ನೆಲ್ಲ ನೋಡೋಕ್ಕೆ ಅಂತ. ನೋಡಿ ಇಲ್ಲೊಂದು ಸೂಪರಾಗಿ ಆನೆ ಅಂಬಾರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಗಾಂಧಿ ಮಂಟಪ ಅಂತ. ಎಷ್ಟು ಚೆನ್ನಾಗಿ ಬರೀ ಹೂವಲ್ಲೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ನೋಡಿ ಯಾವ
ಆ ಕಡೆ ಫುಡ್ಡು. ಇನ್ನು ಅಲ್ಲೇ ಕೂಡ ಎಲ್ಲ ಆಟಾಡೋಕ್ಕೆ ಮತ್ತು ತಿನ್ನೋಕ್ಕೆ ಎಲ್ಲ ಇತ್ತು. ನಾವು ಏನೇನು ತಿಂದ್ವಿ ಅಂತ ತೋರಿಸ್ತೀವಿ. ಇನ್ನು ಅಲ್ಲಿ ಸ್ವಲ್ಪ ಪಾನಿಪುರಿ, ಚುರ್ಮುರಿ ಹಾಗೆ ಎಲ್ಲ ಸ್ನ್ಯಾಕ್ಸ್ ತಿಂದ್ಕೊಂಡು ನೆಕ್ಸ್ಟು ನಾವು ಲೈಟಿಂಗ್ಸ್ ನೋಡೋಕ್ಕೆ ಶುರು ಮಾಡ್ಕೊಂಡ್ವಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಲೈಟಿಂಗ್ಸ್ ಮಾತ್ರ. ನಮ್ಮ ಮೈಸೂರು ಸಾಂಸ್ಕೃತಿಕ ನಗರ ಅನ್ನೋದಕ್ಕೆ ತುಂಬಾ ಖುಷಿಯಾಗುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಲ್ಲನೂ ಲೈಟಿಂಗ್ಸಲ್ಲಿ ತೋರಿಸಿದ್ದಾರೆ ಅಂತ. ಹಾಗೆ ನಮ್ಮ ಮೈಸೂರು ಅರಮನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾವು ನೆನ್ನೆ ವ್ಲಾಗಲ್ಲಿ ನಿಮ್ಗೆ ನೋಡಿದರೆ ಗೊತ್ತಾಗಿರುತ್ತೆ. ನಾನು ಮೈಸೂರು ಅರಮನೆ ಒಳಗಡೆನೂ ಕೂಡ ಹೋಗಿದ್ದೆ, ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ನಾನೇ ಫಸ್ಟು ಕಣ್ಣು ತುಂಬ ತುಂಬ್ಕೊಬೇಕು. ವೀಡಿಯೋ ಮಾಡಿದ್ರೆ ವೀಡಿಯೋದಲ್ಲೇ ಮುಳುಗೋಗ್ಬಿಡ್ತೀನಿ. ವೀಡಿಯೋ ಮಾಡಿದ್ರೆ ವೀಡಿಯೋ ಮಾಡ್ತಾನೆ ಇರ್ತೀನಿ, ನಾನೇನು ಕಣ್ಣಲ್ಲಿ ನೋಡಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಾನು ಕಣ್ಣು ತುಂಬ ಅರಮನೆ ಎಲ್ಲ ಫುಲ್ ನೋಡಿಕೊಂಡು ನೆಕ್ಸ್ಟ್ ಟೈಮ್ ಬಂದಾಗ ವೀಡಿಯೋ ಮಾಡಿ ತೋರಿಸೋಣ ಅಂತ ಸುಮ್ಮನಾದೆ. ಇನ್ನು ನೋಡ್ತಿರ್ಬೋದು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೀವೇ ನೋಡಿ ಎಂಜಾಯ್ ಮಾಡಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಲೈಟಿಂಗ್ಸ್ ಎಲ್ಲ ಹಾಗೆ ಎಷ್ಟು ಜನ ಬಂದಿದ್ದಾರೆ ಗೊತ್ತಾ. ನನಗಂತೂ ನಾನು ಎಲ್ಲಿದ್ದೀನಿ ಅನ್ನೋದೇ ನಂಗೆ ಮರ್ತೋಗ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿತ್ತು ಎಲ್ಲ ಲೈಟಿಂಗ್ಸ್ ಎಲ್ಲ. ಯಾರೆಲ್ಲ ಬಂದಿಲ್ಲ ಬೇಗ ಬೇಗ ಬಂದು ನೋಡಿ. ಇನ್ನು ಬರ್ತಾ ಬರ್ತಾ ತುಂಬಾ ರಶ್ ಆಗುತ್ತೆ. ಸೊ ಇವಾಗಲೇ ಸ್ವಲ್ಪ ಅಷ್ಟು ರಶ್ ಇರಲ್ಲ, ಇದು ರಶ್ಶೇ, ಆದರೆ ಸ್ವಲ್ಪ ಇನ್ನೂ ಕ್ರೌಡೆಲ್ಲ ಕಮ್ಮಿ ಇರಬೇಕಾದ್ರೆ ಬಂದು ಎಲ್ಲ ಫುಲ್ ಕ್ಲೀನಾಗೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ.
ನೋಡ್ತಾ ಇದ್ದೀರಲ್ವ ಲೈಟಿಂಗ್ಸ್ ಎಲ್ಲ ಫುಲ್ಲು ಸಖತ್ತಾಗಿದೆ. ಇವಾಗ ತಿರ್ಗಾ ಆಹಾರ ಮೇಳಕ್ಕೆ ಬಂದಿದ್ದೀವಿ ನೈಟ್ ಊಟ ಮಾಡೋಕ್ಕೆ ಅಂತ. ಇನ್ನು ಊಟ ಮಾಡಿಕೊಂಡು ಸ್ವಲ್ಪ ಲೈಟಿಂಗ್ಸ್ ನೋಡಿಕೊಂಡು ಇವಾಗ ವಾಪಸ್ ಮನೆಗೆ ಹೋಗ್ಬೇಕು ಅಷ್ಟೇ. ಬೆಳಿಗ್ಗೆ ನಾವೊಂದು 12 ಗಂಟೆ 12:15 ಬಿಟ್ಟಿದ್ದು ಮನೇನ. ಇನ್ನೂ ಕೂಡ ಮನೆಗೆ ಹೋಗಿಲ್ಲ. ಟೈಮ್ ಈಗ ಆಲೇ 9 ಗಂಟೆ ಆಗೋಕ್ಕಾಯ್ತು. ನೋಡೋಣ ಎಷ್ಟು ಗಂಟೆಗೆ ಹೋಗಿ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ ಅಂತ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಇವಾಗ ನೀವು ನೋಡ್ತಾ ಇರ್ಬೋದು ಮೈಸೂರೆಲ್ಲ ಎಷ್ಟು ಸಖತ್ತಾಗಿದೆ ಅಂತ. ಯಾರೆಲ್ಲ ಇನ್ನೂ ಬಂದು ನೋಡಿಲ್ಲ ಲೈಟಿಂಗ್ಸ್ ಎಲ್ಲ ಬೇಗ ಬೇಗ ಬಂದು ನೋಡಿ, ತುಂಬಾ ಚೆನ್ನಾಗಿದೆ. ಎಲ್ಲ ಎಮರ್ಸೋರೆ, ಬಂಬೂ ಇಲ್ಲ, ಚಂಬೂನು ಇಲ್ಲ, ಚೂರು ಚೆನ್ನಾಗಿಲ್ಲ, ಚೆನ್ನಾಗಿತ್ತು. ನಾನಿಗೂ ಇದು ನೀರು ತುಂಬ್ಕೊ ಬರ್ಲಿ. ಇದು ಹೇಳಿ ನಾನು ಕೊಡ್ಬೋದು. ಬೊಂಬ ಬಿರಿಯಾನಿಗೆ ನಾನು ಜೋಡು 2 ಎಕರೆ ಕೊಡ್ಬೋದು. ನೋಡಲಿ 150 ರೂಪಾಯಿಗೆ 150 ರೂಪಾಯಿಗೆ ಬೊಬ್ಬು ಬಿರಿಯಾನಿ ಹೆಂಗಿತ್ತು? ಮಸಾಲೆ ಇತ್ತು, ಪೂರಿ ಇತ್ತು, ಖಾರ ಇತ್ತು. ಆನೆಸ್ಟ್ ರಿವ್ಯೂ ಕೊಡು. ಸೊ ಇದಿಷ್ಟು ನನ್ನ ವ್ಲಾಗ್. ನಾನು ಮನೆಗೆ ಬರೋಷ್ಟೊಳಗಡೆ ಟೈಮು 11 ಗಂಟೆ 11:30 ಹತ್ತಿರ ಆಗೋಗಿತ್ತು. ಬೆಳಗ್ಗೆ 12 ಗಂಟೆಗೆ ಹೋಗಿದ್ವಿ. ಸೊ ಓಕೆ, ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.